ಬಡವರ ಏಳಿಗೆಗಾಗಿ ಇರುವಂತಹ ಸರ್ಕಾರದ ಯೋಜನೆಗಳು ಅರ್ಹ ಫಲಾನುಭವಿಗಳಿಗೆ ದೊರೆಯಬೇಕು. ಇಂತಹ ಕಡು ಬಡವ ಫಲಾನುಭವಿಗಳನ್ನು ಗುರುತಿಸಲು ಯಾವುದೇ ರಾಜಕೀಯ ತಾರತಮ್ಯ ಮಾಡದೆ ಸರ್ಕಾರದ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸಲು ನಾವೆಲ್ಲರೂ ಪ್ರಾಮಾಣಿಕವಾಗಿ ಶ್ರಮಿಸಬೇಕು ಎಂದು ಶಾಸಕ ಯಾಸಿರ್ ಖಾನ್ ಪಠಾಣ್ ಹೇಳಿದರು. ಪಟ್ಟಣದ ಪುರಸಭೆ ವ್ಯಾಪ್ತಿಯ ವಾಜಪೇಯಿ ನಗರದಲ್ಲಿ ನಡೆದ ವಿಶೇಷ ವಸತಿ ಯೋಜನೆಯ G+1 ಮನೆಗಳ 156 ಫಲಾನುಭವಿಗಳ ಹಕ್ಕುಪತ್ರ ವಿತರಿಸಿ ಅವರು ಮಾತನಾಡಿ, ಶಿಗ್ಗಾವಿಯ ಪಟ್ಟಣದ ಬಡವರು ತಮ್ಮ ಮನೆಗಳ ಹಕ್ಕುಪತ್ರ ಪಡೆಯಲು ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಇಂದು ಅವರ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಕ್ಷೇತ್ರದ ಸೂರಿಲ್ಲದ ಪ್ರತಿಯೊಬ್ಬ ಬಡವರಿಗೂ ಒಳ್ಳೆಯ ಮನೆ ಕೊಡುವುದು ನಮ್ಮ ಮುಖ್ಯ ಗುರಿಯಾಗಿದ್ದು, ಬಡವರ ಬೇಡಿಕೆಗೆ ಅನುಗುಣವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ವಸತಿ ಸಚಿವರ ಜೊತೆಗೆ ಮಾತನಾಡಿದ್ದು, ಕ್ಷೇತ್ರದ ಕಡು ಬಡವರಿಗಾಗಿ 6,000 ಮನೆಗಳನ್ನು ಕೊಡಲು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಭರವಸೆ ನೀಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷ ಸಿದ್ಧಾರ್ಥ ಗೌಡ ಪಾಟೀಲ, ಸದಸ್ಯರಾದ ಪರಶುರಾಮ ಸೊನ್ನದ, ಮಂಜುನಾಥ ಬ್ಯಾಹಟ್ಟಿ, ರಮೇಶ್ ವನಹಳ್ಳಿ, ವಸಂತ ಬಾಗೂರು, ಗೌಸ್ ಖಾನ್ ಮುನಸಿ, ಜಾಫರ್ ಖಾನ್ ಪಠಾಣ್ ಸೇರಿದಂತೆ ಪುರಸಭೆ ಇತರೆ ಸದಸ್ಯರು, ಮುಖ್ಯಾಧಿಕಾರಿ ಮಲ್ಲೇಶ್ ಆರ್, ಆಶ್ರಯ ಕಮಿಟಿ ಸದಸ್ಯರಾದ ಮಹಾಂತೇಶ ಸಾಲಿ, ಗುಡಪ್ಪ ಜಲತಿ, ಶೇಖಣ್ಣ ಮಣಿಕಟ್ಟಿ, ಮುನ್ವರ್ ಮಿರ್ಜಾ, ಲಕ್ಷ್ಮೀಕರ, ವಿಜು ಪಾಟೀಲ ಸೇರಿದಂತೆ ಅನೇಕರು ಇದ್ದರು. ಸುರೇಶ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.